ಪರಿಷತ್ನಲ್ಲಿ ಚರ್ಚೆ ಶುರುವಾಗೋದೇ ಇವರಿಂದ. ಕಾಂಗ್ರೆಸ್ ಪಕ್ಷದ ಕಟ್ಟಳು UB ವೆಂಕಟೇಶ್ ಸರ್ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ. ನೀವು ಕಂಡಂತಹ ಸಿಎಂ ಸಿದ್ದರಾಮಯ್ಯ ಹೇಗೆ ಸರ್? ಪೂರ್ತಿ ಪ್ರಪಂಚನೇ ನಮ್ ಕಡೆ ನೋಡುವಂಗ್ ಮಾಡಿದಂತ ಮನುಷ್ಯ ಸಿದ್ದರಾಮಯ್ಯ. ಬಹಳ ಚೆನ್ನಾಗಿ ನಮ್ಮ ವ್ಯಾಪಾರ ನಡೀತಾ ಇತ್ತು. ಕಾರಣಾಂತರಗಳಿಂದ ನನ್ನ ಪಾರ್ಟ್ನರ್ ಒಬ್ಬ ಸತ್ತೋದ. ತುಂಬಾ ಖುಷಿ ಕೊಟ್ಟಿರುವಂತಹ ಒಂದು ಇನ್ಸಿಡೆಂಟ್. ನಾನು MLC ಆಗಿದ್ದ ದಿನ ಬಹಳ ಖುಷಿ ಕೊಟ್ಟಿದ್ದೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ವೀಕ್ಷಕರೇ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಬ್ಬರು ವಿಶೇಷ ಅತಿಥಿಯನ್ನ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೆ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರನ್ನ ನಿಮ್ಗೆ ತೋರ್ಸೋಕ್ಕಿಂತ ಮುಂಚೆ ಒಂದು ಚಿಕ್ಕದಾದಂತಹ ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ. ಪರಿಷತ್ನಲ್ಲಿ ಚರ್ಚೆ ಶುರುವಾಗೋದೇ ಇವರಿಂದ. ಕಾಂಗ್ರೆಸ್ ಪಕ್ಷದ ಕಟ್ಟಳು, ಉದ್ಯಮಿ, ರಾಜಕಾರಣಿ UB ವೆಂಕಟೇಶ್ ಸರ್ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹೇಗಿದೆ ರಾಜಕೀಯ ಜೀವನ, ಏನಂತಾರೆ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಹೇಗಿದೆ ರಾಜಕೀಯ ಜೀವನ ಇವಾಗ? ಚೆನ್ನಾಗಿದೆ. ರಾಜಕೀಯದಲ್ಲಿ ಯಾವಾಗೂ ಚೆನ್ನಾಗಿರ್ತದೆ ಅಂತ ಇರಲ್ಲ, ಏಳುಗಳು ಇದ್ದೇ ಇರ್ತವೆ. ಆದ್ರೆ ಯಾವಾಗೂ ನಾವು ಒಳ್ಳೇದ್ ಮಾತಾಡಿದ್ರೆ ಒಳ್ಳೇದಾಗ್ತದೆ ಅಂತ ನಮ್ಮ ಅಭಿಲಾಷೆ. ಓಕೆ ಸರ್. ಸರ್ 6 ವರ್ಷಗಳಿಂದ MLC ಆಗಿ ನೀವು ಕೆಲಸವನ್ನ ನಿರ್ವಹಿಸಿಕೊಂಡು ಬಂದಿದ್ದೀರಾ. ಈಗ MLC ಯ ಸ್ಥಾನಗಳು ಬದಲಾಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕಾಲಚಕ್ರ ಈಗ ನಮ್ಗೊಂದು ಅವಕಾಶ ಕೊಡ್ತು ನಮ್ಮ ಪಕ್ಷ. 6 ವರ್ಷ ಬೇಕಾದಷ್ಟು ಸಮಸ್ಯೆಗಳು ಏನೇನು ಜನರಲ್ಲಿತ್ತು, ಹಲವಾರು ಸಮಸ್ಯೆಗಳನ್ನ ಸದನದಲ್ಲಿ, ಸರ್ಕಾರದ ಪರವಾಗಿ, ಸರ್ಕಾರದ ವಿರೋಧವಾಗಿ ನಾವು ಅದನ್ನ ಅಲ್ಲಿ ಮಾಡಿದ್ದೀವಿ. ನೀವೆಲ್ಲ ನೋಡಿದ್ದೀರಿ. ಮೇಜರ್ ಆಗಿ ಹೇಳ್ಬೇಕಂದ್ರೆ ಗುರುರಾಘವೇಂದ್ರ ಬ್ಯಾಂಕ್ ಈ ಭಾಗದಲ್ಲಿ ಬಹಳ ಜನ ಸತ್ತೋಗ್ಬಿಟ್ಟಿದ್ದಾರೆ, ಬಹಳ ಜನ ನಿರ್ಗತಿರಾಗಿದ್ದಾರೆ. ಬಹಳ ಕೆಟ್ಟ ಒಂದು ಎಪಿಸೋಡ್ ಅಂತ ಹೇಳಿದ್ರೆ ಬಸವನಗುಡಿನಲ್ಲಿ ಗುರುರಾಘವೇಂದ್ರ ಬ್ಯಾಂಕ್ ತಪ್ಪಾಗಲ್ಲ. ಸರ್, ಪರಿಷತ್ತಲ್ಲಿ ಚರ್ಚೆಗಳು ಶುರು ಆಗ್ತಾ ಇದ್ದಿದ್ದೇ ನಿಮ್ಮಿಂದ. ಸಭಾಪತಿಗಳು ಹೇಳ್ತಾ ಇದ್ರು UB ವೆಂಕಟೇಶ್ ಅವರೇ ಸುಮ್ನೆ ಇರ್ರಿ ಅಂತ. ಅಂದ್ರೆ ವಿರೋಧ ಪಕ್ಷ ಆಗಿರ್ಲಿ ಯಾರಾದ್ರೂ ಕೂಡ ನೀವು ಎದ್ ನಿಂತ್ರಿ ಅಂತ ಹೇಳಿದ್ರೆ ಎಲ್ಲರೂ ತಡ್ಕಾಡ್ತಿದ್ರು. ಸೊ ನಾವ್ ಇವಾಗ ಏನ್ ಆನ್ಸರ್ ಮಾಡ್ಬೇಕು ಅಂತ. ಮೇಲ್ಮನೆ ಅನ್ನೋದನ್ನೇ ಚಿಂತಕರ ಚಾವಡಿ. ಹೌದು ಸರ್. ಈಗ ಕೆಳಮಲೆನಲ್ಲಿ ಲಿಮಿಟೆಡ್ ಟೈಮ್ಸ್, ಇಲ್ಲಿರೋದು 75 ಜನ, ನಮಗೂ ಅಷ್ಟೇ ಟೈಮ್. ಹಂಗಾಗ್ಲಿಕ್ಕೆ ಹೋಗಿ ಇಲ್ಲಿ ಮಾತಾಡ್ಲಿಕ್ಕೆ ನಮ್ಗೆ ಬಹಳ ಸಮಯ ಸಿಗ್ತಾ ಇತ್ತು. ಬರತ್ತೆ ಅವರು ಈ ರಾಜ್ಯ ಕಂಡಂತ ಅಪ್ರತಿಮ ರಾಜಕೀಯ ವ್ಯಕ್ತಿ. ಯಾಕೆಂದ್ರೆ 48 ವರ್ಷದಿಂದ ಒಂದೇ ಜಾಗದಲ್ಲಿ ಗೆದ್ದು ಬಂದು ಅವ್ರ ರೆಕಾರ್ಡ್ ಇವತ್ತು ಇಂಡಿಯಾದಲ್ಲಿ ಯಾರು ಮುರಿಯೋಕ್ಕಾಗಲ್ಲ. ಅವರೆಲ್ಲ ನಮ್ಗೆ ಅವಕಾಶ ಕೊಡ್ತಾ ಇದ್ರು ಹುಡುಗರು ಮಾತಾಡ್ಲಿ ಅಂತ. ನಾವು ನಮ್ ಕೈಲಾದಷ್ಟು ಓದಿ ಜನಗಳಿಂದ ತಿಳ್ಕೊಂಡು, ನಿಮ್ಮಂತವ್ರ ಹತ್ರ ಕೇಳ್ಕೊಂಡು ಅದ್ರ ಸರಿಯಾಗಿ ಜನರಿಗೆ ಸ್ಪಂದನೆ ಆಗುವಂತ ಕೆಲಸ ಮಾಡ್ತಾ ಇದ್ವಿ. ಓಕೆ, ಮುಂದಿನ 10 ವರ್ಷಗಳಲ್ಲಿ ನೀವು ಕಾಣುವಂತಹ ಬಸವನಗುಡಿ ಹೇಗಿರುತ್ತೆ ಸರ್? ಚೆನ್ನಾಗಿರುತ್ತಮ್ಮ. ಬಸವನಗುಡಿ ಈ ರಾಜ್ಯದಲ್ಲೇ ಒಂದು ಅತಿ ಪ್ರಜ್ಞಾವಂತರಿರುವಂತ ಕ್ಷೇತ್ರ. ಹೌದು. ರಾಜಕೀಯ ಹೇಳಿದ್ರು ಚುನಾವಣೆ ಬಂದಾಗ ನಾವು ಕಾಂಗ್ರೆಸ್, ಅವ್ರು BJP, ಓಕೆ. ವೆರೈಸ್ ಇಲ್ಲಿ ಬಹಳ ಜನ ಅಕ್ಷರಸ್ಥರು ಚೆನ್ನಾಗಿದ್ದಾರೆ, ಅಷ್ಟೇ ಬಡವರಿದ್ದಾರೆ. ಅದರಿಂದ ಆಗ್ಬೇಕಾದಂತ ಕೆಲಸ ಬಹಳ ಇದೆ, ಆಗ್ತಾ ಇಲ್ಲ. ಯಾಕೆ ಅಂತ ನನಗೂ ಗೊತ್ತಾಗ್ಲಿಲ್ಲ. ನಾನೊಂದು ಬದಲಾವಣೆ ಮಾಡ್ಬೇಕು ಅಂತ ಒಂದು ಆಶಯ ಇಟ್ಕೊಂಡು ಇಲ್ಲಿ ಬಂದಿದ್ದೆ. ನನಗೆ ಇಲ್ಲಿ ಬರೋಕ್ ಮೊದ್ಲು ಎಲ್ರು ಹೇಳಿದ್ರು ಇದು BJP ಒಂದು ಲ್ಯಾಬೊರೇಟರಿ, ಇಲ್ಲಿ ಹೋಗ್ಬೇಡ ಅಂತ. ಆದ್ರೆ ಇಲ್ಲೇ ಸಾಧನೆ ಮಾಡಬೇಕು ಅಂತ ನಾನು ಬಂದೆ, ಆಗ್ಲಿಲ್ಲ. ಸರ್, ಕಳೆದ ಬಾರಿ ಚುನಾವಣೆಯಲ್ಲಿ ನೀವು ಕಂಟೆಸ್ಟ್ ಮಾಡಿದ್ರಿ, ಸಾಕಷ್ಟು ಓಟ್ಗಳು ಕೂಡ ನಿಮ್ಗೆ ಬಂತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಬಸವನಗುಡಿನಲ್ಲಿ ನಾನು ಒಂದು 3 ವರ್ಷ ಚುನಾವಣೆ 3 ವರ್ಷ ಮೊದಲು ತಯಾರಿ ಶುರು ಮಾಡಿದೆ. ಕೋವಿಡ್ ಟೈಮಲ್ಲಿ ಅನ್ಕಿ ಬಹಳ ಜನಕ್ಕೆ ನನ್ನ ಕೈಲಾದ ಸಹಾಯ ಅಂತ ಹೇಳಲ್ಲ, ನನ್ನ ಕೈಲಿ ಏನಾಗುತ್ತೋ ಅದನ್ನೆಲ್ಲ ಮಾಡಿದೆ. ನಿಮ್ಗೆ ಹೇಳ್ಬೇಕಂದ್ರೆ ಒಂದು 25,000 ಮನೆಗೆ ನಾವು ಫುಡ್ ಕಿಟ್ಸ್ ಕೊಟ್ಟಿವಿ. ಈ ರಾಜ್ಯದಲ್ಲಿ ಕೋವಿಡ್ ನಲ್ಲಿ ಸತ್ತವ್ರಿಗೆ ಏನಾದ್ರು ಮೊದಲನೇ ಧನ ಸಹಾಯ ಸರ್ಕಾರದಿಂದ ಆಗಿದೆ ಅಂದ್ರೆ ಅದು ಬಸವನಗುಡಿ ಅವ್ರಿಗೆ ನಾನೇ ಕರ್ಕೊಂಡೋಗಿ, ಇದೇ ಇವತ್ತು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಅವ್ರ ಟ್ರೈನಿಂಗ್ ಮಿನಿಸ್ಟರ್ ಅಸೆಂಬ್ಲಿ ಇದಕ್ಕೆ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ನಾನು ಅವ್ರಿಗೆಲ್ಲ ಚೆಕ್ ಕೊಡ್ದೆ ಇಲ್ಲಿ ಜನಕ್ಕೆ. ನಾಳೆ ಜನಕ್ಕೆ ಮಾಡಿದ್ದೆ, ಜನ ವೋಟ್ ಹಾಕ್ಲಿಲ್ಲ. ಅವ್ರವ್ರ ಇಷ್ಟ. ಇದು ಡೆಮೋಕ್ರಸಿನಲ್ಲಿ ನಾವ್ ಹಿಂಗೆ ಆಗ್ಬೇಕು ಅಂತ ಹೇಳಕ್ಕಾಗಲ್ಲ. ಜನರಿಗೆ ಏನ್ ಇಷ್ಟ ಬಂದ್ರೆ ಅದನ್ನ ಮಾಡಿ.
ಸರ್, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು 100% ಜನರನ್ನ ತಲುಪ್ತಿಲ್ಲ ಅನ್ನೋ ಒಂದು ಆರೋಪವನ್ನ ಬಿಜೆಪಿಗರು ಮಾಡ್ತಾ ಇದ್ದಾರೆ ಸರ್, ಮುಂಚೆಯಿಂದನೂ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಿಮ್ಗೆ ಹೇಳಮ್ಮ, ಬಿಜೆಪಿ ಅವರು ಹೇಳ್ತಾರಲ್ವಾ, ಈ ಕ್ಷೇತ್ರ ಬಿಜೆಪಿ ಅವರು ಸತತವಾಗಿ 20ನೇ ವರ್ಷ ಈಗ ಅವರ ಇಲ್ಲಿ 82,000 ಜನ ಫಲಾನುಭವಿಗಳಿದ್ದಾರೆ ಗ್ಯಾರಂಟಿ ಸ್ಕೀಮ್. ನನಗೆ ಬಂದಿದ್ದು 26,000 ಓಟ್. ಎಷ್ಟು ಜನ ಇದಾರೆ ಫಲಾನುಭವಿಗಳು? 82,000 ಜನ. ನೀನ್ ಇಮ್ಯಾಜಿನ್ ಮಾಡ್ಕೊಂಬ ಗ್ಯಾರಂಟಿ ಯಾವ ತರ ಮುಟ್ತಾ ಇದೆ. ಏನಂದ್ರೆ ಸಿದ್ದರಾಮಯ್ಯನವ್ರು ಏನೊಂದು ಚಿಂತನೆ ಮಾಡಿದ್ರು ಯೂನಿವರ್ಸಲ್ ಇನ್ಕಮ್ ಬಗ್ಗೆ, ಅದ್ರದ್ದು ಅನುಷ್ಠಾನ ಆಗಿದೆ ಅಂದ್ರೆ ಅದು ಬಸವನಗುಡಿ ಅಂತ ಹೇಳಿದ್ರೆ ತಪ್ಪಾಗ್ತಾರೆ. ಈ ಸರ್ಕಾರ ಪಾಪರ್ ಆಗುತ್ತೆ, ಇವ್ರು ಯಾವ್ದು ಗ್ಯಾರಂಟಿ ಕೊಡಲ್ಲ ಅಂತ, ದುಡ್ಡಿಲ್ಲ ಅಂತ ಮಾಡಿದ್ರು. ಯಾವಾಗ ನಾವು 6 ತಿಂಗಳಲ್ಲಿ 5 ಗ್ಯಾರಂಟಿನೂ ಒಂದೊಂದೊಂದೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡ್ ಬಂದ್ರೆ ಅವಾಗ ಅವ್ರ ಹತ್ರ ಓಡಿರಲ್ಲ. ಅವಾಗ ಏನ್ ಮಾಡಿದ್ರು ಮೋದಿ ಅವರು, ಛತ್ತೀಸ್ಗಢಲ್ಲಿ ಅನೌನ್ಸ್ ಮಾಡಿ, ಮಧ್ಯಪ್ರದೇಶದಲ್ಲಿ ಅನೌನ್ಸ್ ಮಾಡಿ, ಲಾಡ್ಲಿ ಬೇನ ಅಂತ ಮಹಾರಾಷ್ಟ್ರದಲ್ಲಿ ಮಾಡಿ, ಅವರು ನಮ್ಗೆ ಕಾಪಿ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತವರಲ್ಲಿ ನೀವು ಕೂಡ ಒಬ್ರು. ನೀವು ಕಂಡಂತಹ ಸಿಎಂ ಸಿದ್ದರಾಮಯ್ಯ ಹೇಗೆ ಸರ್? ರಾಜಕೀಯವಾಗಿ ಬಿಡಮ್ಮ, ಸಿದ್ದರಾಮಯ್ಯನವರಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ ಸಿಕ್ಕಿರೋದು ಈ ರಾಜ್ಯದ ಒಂದು ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ಯಾರು ಚಿಂತನೆ ಮಾಡ್ಲಿಲ್ಲ. ವರ್ಲ್ಡ್ ಬ್ಯಾಂಕ್ನವ್ರು ಬಂದು ಇಲ್ಲಿ ಪ್ರೈಸ್ ಮಾಡೋದ್ರು, ನಿಮ್ಗೆ ಗೊತ್ತಿದೆಯೋ ಇಲ್ಲ, ವಿಶ್ವ ಬ್ಯಾಂಕ್ನವ್ರು ಬಂದು ಈ ಸ್ಕೀಮ್ಗಳ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಎಲ್ಲರೂ ಇದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿದ್ರು. ಆಪ್ತ ಬಳಗ ಅನ್ನೋದಕ್ಕಿಂತ ಆತ್ಮೀಯರು ಅಂತ ಹೇಳಮ್ಮ. ಯಾಕೆಂದ್ರೆ ಸಿದ್ದರಾಮಯ್ಯ ಯಾವಾಗೂನು ಭೇದ ಭಾವ ಮಾಡಲ್ಲ, ಯಾರನ್ನೂ ಭೇದ ಭಾವ ಮಾಡಲ್ಲ, ಅಥವಾ ಹೀಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಂತ ಹೇಳಲ್ಲ. ನಾವೆಲ್ಲ ಬಹಳ ಚಿಕ್ಕವರು ಅವ್ರ ಮುಂದೆ ಹೋಗಿ ಏನೇ ಸಲಹೆ ಕೇಳಿದ್ರು ತಕ್ಷಣ ಮಾಡ್ರಿ ನಾನು ಇದೀನಿ, ಒಂದು ಧೈರ್ಯ ತಂತಾರೆ ಸಣ್ಣ ಹುಡುಗರಿಗೆ. ಅದು ಬೇಕು, ಆ ಛಲ, ಆ ಒಂದು ಇದು ಹುಮ್ಮಸ್ ಕೊಡುವಂತವ್ರು ಈ ರಾಜ್ಯಕ್ಕೆ ಬೇಕು. ಕರ್ನಾಟಕ ಒಂದು ಜನರನ್ನು ನೋಡ್ಕೊಳ್ಳುವಂಥದ್ದು, ಅತಿಥಿಗಳು ಗೌರವ ಕೊಡುವಂತ ಅಂದ್ರೆ ಅವ್ರು ಬಹಳ ಕಷ್ಟದಿಂದ ಬಂದಿದ್ದಾರೆ. ಮುಖ್ಯಮಂತ್ರಿ ಎಲ್ಲ ಮೇಲಿಂದ ಕೆಳಗಡೆ ಬರಲಿಲ್ಲ, ಬಹಳ ಕಷ್ಟದಿಂದ ಎದ್ದು ಬಿದ್ದು ಚುನಾವಣೆಗಳು ಸೋತು ಗೆದ್ದು. ಸರ್, ಇವಾಗ ಸಿದ್ದರಾಮಯ್ಯ ಸರ್ನ ಸಿಎಂ ಆಗಿ ರಾಜ್ಯದ ಜನರೆಲ್ಲ ನೋಡಿದೀವಿ. ಅವರು ಅದನ್ನ ರಾಜಕಾರಣಿ ಅನ್ನೋದನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ನಿಮ್ಗೆ ತುಂಬಾ ಕ್ಲೋಸ್ ಇದ್ದಾರೆ. ಅವರು ಹೆಂಗ್ ಮಾತಾಡ್ತಾರೆ, ಏನ್ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅದೊಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ ಮುಖ್ಯಮಂತ್ರಿ ಅಂದ್ರೆ ಅವ್ರು ಹೇಗಿರ್ತಾರೆ ಅಂತ. ಅದ್ರ ಬಗ್ಗೆ ಏನಾದ್ರು ಹೇಳಿ. ಬಹಳ ಸಿಂಪಲ್ ಮನುಷ್ಯ, ಯಾರೇ ಬರ್ಲಿ, ಯಾರದೇ ನೋವಿನಲ್ಲಿ ಇರಲಿ ಕೇಳ್ಕೊಡ್ತಾರೆ. ನೋಡಿ, ನಾನು ಬಿಜೆಪಿ ಸರ್ಕಾರ ಇದ್ದಾಗ ಈ ಗುರು ರಾಘವೇಂದ್ರ ಬಗ್ಗೆ ಪ್ರತಿ ಸದನದಲ್ಲಿನೂ ಕಣ್ಣಲ್ಲಿ ನೀರು ಹಾಕೊಂಡು ಕಾಲು ಹಿಡ್ಕೊಂಡು ಅವ್ರನ್ನೆಲ್ಲ ಕೇಳ್ಕೊಂಡೆ. ಬಿಜೆಪಿ ಅವ್ರನ್ನ ಕೊಡಿ CBI ಅಂತ ಕೊಡ್ಲಿಲ್ಲ. ನಮ್ಮ ಸರ್ಕಾರ ಬಂದ್ಮೇಲೆ ಹೋಗಿ ಹೇಳಿದ್ರು, ಏನಪ್ಪ ಅಂದ್ರೆ ಹಿಂಗ್ ಆಗಿದೆ ಸರ್ ಅಂದ್ರೆ ನಾನು ಕರ್ಸಿದ್ರು, ತಗೊಳ್ಳಿ ವೆಂಕಟೇಶ್ ಏನಂತ ಇದನ್ನ CBI ಹ್ಯಾಂಡ್ ಓವರ್ ಮಾಡಿ 24 hours CBI ಹ್ಯಾಂಡ್ ಓವರ್ ಆಗಿದೆ. ನಮ್ ದುರಾದೃಷ್ಟ, ಆ CBI ಹ್ಯಾಂಡ್ ಓವರ್ ಆದ್ರೂ CBI ಇವತ್ತವರೆಗೂ ಅದಕ್ಕೆ IO ಅಪಾಯಿಂಟ್ ಮಾಡ್ಲಿಲ್ಲ. ಈ ಗುರುರಾಘವೇಂದ್ರ ಬ್ಯಾಂಕ್ ಅವರು ಎಷ್ಟು ದುರಾದೃಷ್ಟರು ಅಂದ್ರೆ, ಅವ್ರು ಇಟ್ಟಿರೋ ದುಡ್ಡು ಅವ್ರು ಕೇಳೋದಕ್ಕೂ ಅವ್ರಿಗೆ ಆಗಲ್ಲ. ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅದ್ರ ಕತೆ ಹೇಳಿದ್ರೆ ಒಂದೊಂದು ಗಂಟೆ ಒಬ್ಬೊಬ್ಬರು ಫ್ಯಾಮಿಲಿ ಕತೆ ಹೇಳ್ಬೋದು, ಅಷ್ಟು ಕಷ್ಟ ಇದೆ. ಬಟ್ ದುಡ್ಡು ತಿಂದವರು, ಅದ್ರ ಮಧ್ಯವರ್ತಿಗಳು ಆರಾಮಾಗಿ ಇಲ್ಲೇ ಪಾರ್ಕಲ್ಲಿ ವಾಕ್ ಮಾಡ್ತಾರೆ, ನಿಮ್ಗೆಲ್ಲ ಸಿಗ್ಬೋದು. ಈ ತರ ಇದ್ದಾರೆ ಜನ. ಓಕೆ ಸರ್, ಈ ಸಲ ನೀವು ಮತ್ತೆ MLC ಆಗ್ಲಿಲ್ಲ ಅನ್ನೋದಕ್ಕೆ ಏನಾದ್ರು ಬೇಜಾರಿದ್ಯಾ? ಇನ್ನ ಮುಂದೆ ಇನ್ನೂ ಒಳ್ಳೇದೇನ ಆಗ್ಬೋದು. ಯಾವಾಗೂ ಮನುಷ್ಯ ಆಶಾವಾದಿಯಾಗಿರ್ಬೇಕು. ನಾನು ಮೊದಲು ಪರಮೇಶ್ವರ್ ಅಧ್ಯಕ್ಷರಿದ್ದಾಗ KPCC 5 ವರ್ಷ ಜನರಲ್ ಸೆಕ್ರೆಟರಿ ಇದ್ದೆ, ಮಂಗಳೂರು ಇನ್ಚಾರ್ಜ್ ಇದ್ದೆ. ಅದಾದ್ಮೇಲೆ ನನ್ನ QNX ಚೇರ್ಮನ್ ಮಾಡಿದೆ ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಅಲ್ಲಿ. ಅದಾದ್ಮೇಲೆ ನಮ್ಗೆ ಖರ್ಗೆ ಸಾಹೇಬ್ರು MLC ಮಾಡಿದ್ರು. ಈಗ ನಾನು ಆಲ್ ಇಂಡಿಯಾ AICC ಸೆಕ್ರೆಟರಿ ಮಾಡಿ ಮುಂಬೈ ಅಂಡ್ ಕೊಂಕಣ್ ಮಹಾರಾಷ್ಟ್ರ ಇನ್ಚಾರ್ಜ್ ಆಗ್ತಿದ್ದಾರೆ. ಮುಂದೆ ಇನ್ನೂ ಏನೋ ಒಳ್ಳೇದಾಗೋದಂತ ಆಶಾವಾದಿ ನಾನು. ಒಂದೊಂದ್ಸಾರಿ ಸಿಕ್ಕಲ್ಲ, ಅದಕ್ಕೆಲ್ಲ ಬೇಜಾರು. ಈಗ ನಮ್ಗೆ ಪಾರ್ಟಿ ಟಿಕೆಟ್ ಕೊಟ್ಟಿದ್ರಲ್ವಾ, ಅಸೆಂಬ್ಲಿ ಕಂಟೆಸ್ಟ್ ಮಾಡೋಕ್ ಕೊಟ್ರು. ಯು ಶುಡ್ ಬಿ ಹ್ಯಾಪಿ ವಿತ್ ದಟ್. ಎಲ್ಲ ಕಾಂಗ್ರೆಸ್ ನಲ್ಲಿ B ಫಾರಂ ಸಿಕ್ಕೋದು ಬಹಳ ದೊಡ್ಡ ಕೆಲಸ. ಹಿಂಗೆಲ್ಲ ಬಹಳ ಜನ ಟ್ರೈ ಮಾಡ್ತಾರೆ, ಸೋತ್ರೂ ಪರವಾಗಿಲ್ಲ. B ಫಾರಂ ಸಿಕ್ಕೋದಿದೆಯಲ್ಲ ಕಾಂಗ್ರೆಸ್ ನಲ್ಲಿ, ಅದು ದೊಡ್ಡ. ಓಕೆ ಸರ್, ನೀವು MLC ಆದಾಗ ಮಾಡಿರುವಂತಹ ಕೆಲಸಗಳು ನೋಡಿ, ಸಾರ್ವಜನಿಕವಾಗಿ ಬೇಕಾದಂತ ಕೆಲಸಗಳನ್ನ ನಾನು ಪ್ರತಿ ಸದನದಲ್ಲಿನೂ, ಸರ್ಕಾರ ನಮ್ಮದೇ ಇರಲಿ ಅವ್ರದೇ ಇರಲಿ, ನಾನು ಜನಪರವಾದಂತ ಹೋರಾಟಕ್ಕೋಸ್ಕರ ಏನೇನು ಪ್ರಶ್ನೆಗಳು ಕೇಳಬೇಕು ಅದೆಲ್ಲ ಕೇಳ್ತಾ ಇದ್ದೆ. ಆಮೇಲೆ ನಾನು ಯಾವತ್ತೂ ಆಬ್ಸೆಂಟ್ ಇಲ್ಲ. ಒಂದು ನಿಮ್ಗೆ ಹೇಳಿರ್ತೀನಿ, ನಾನು ಬೆಳಗ್ಗೆ ಬೆಲ್ ಹೊಡೆದಾಗ 10 ಗಂಟೆಗೆ ಬಂದ್ರೆ
ಸದನ ನಾಳೆ ಮುಂದೂಡಲಾಗ್ತದೆ 6 ಗಂಟೆಗೆ ಅಂದಾಗ ಎದ್ದೋಗೋದು. ಯಾವತ್ತು ಸದನ, ಯಾಕಂದ್ರೆ ನಮ್ಮನ್ನ ಎಲೆಕ್ಟ್ ಮಾಡಿರೋದೇ ಅಲ್ಲಿ ಮಾತಾಡುತ್ತೆ, ಅದು ನಡೆಯೋದೇ ಕಡಿಮೆ. ಅದು ನಡೆಯುವಾಗ ನಾವು ಹೋಗದೆ ಹೋದ್ರೆ ಯಾವ ಚಾವಡಿ ನಿಮ್ಗೆ. ಅದರಿಂದ ಐ ಯೂಸ್ ಟು ಸಿಟ್ ದೇರ್, ಸ್ಟಡಿ ಅಂಡ್ ಎಕ್ಸ್ಪ್ಲೈನ್ ವಾಟ್ ಎವರ್ ಐ ಕ್ಯಾನ್. ಸರ್, ನೀವು ರಾಜಕಾರಣಿ ಕೂಡ ಹೌದು, ಜೊತೆಗೆ ಒಳ್ಳೆ ಉದ್ಯಮಿ ಕೂಡ ಹೌದು. ನಿಮ್ಮ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗಿದೆ ಹೇಗೆ ಸರ್? ನಾವು ಬೇಸಿಕಲಿ ನಾನು ಶಿಡ್ಲಘಟ್ಟ, ಮೊದಲು ಅವಿಭಾಜಿತ ಕೋಲಾರ ಜಿಲ್ಲೆ, ಅಲ್ಲಿ ರೇಷ್ಮೆ ವ್ಯಾಪಾರ ಬಹಳ ಜಾಸ್ತಿ. ನಾನು ಈ ರೇಷ್ಮೆ ಮೊದಲು ರೇಷ್ಮೆ ಖರೀದಿ ಮಾಡ್ಕೊಂಡು ಬರ್ತಾ ಇದ್ದೆ. ಶಿಡ್ಲಘಟ್ಟದಲ್ಲಿ ದಿನ ರೇಷ್ಮೆ ಮಾರ್ತಾರೆ. ಆ ರೇಷ್ಮೆ ಖರೀದಿ ಮಾಡ್ಕೊಂಡ್ ಬಂದು ಆ ರೇಷ್ಮೆ ಇಲ್ಲಿ ಬೆಂಗಳೂರಲ್ಲಿ ಮಾರ್ತಾ ಇದ್ವಿ. ಆ ಒಂದು ಸಂಘಟನೆಯಲ್ಲಿ ನಾನೊಂದು ರೇಷ್ಮೆ ಒಂದು ದೊಡ್ಡದೊಂದು ಕಾರ್ಖಾನೆ ಹಾಕಿದ್ದೆ. ಒಂದು 2000 ಜನ. ಫಸ್ಟ್ ಬಿಸ್ನೆಸ್ ಸರ್ ಅದು? ಓಕೆ. ಆವಾಗ ನಾನು 95ನಲ್ಲಿ ಆನೆಕಲ್ಲಲ್ಲಿ ಒಂದು 2000 ಜನ ಇದ್ರು. ಬಹಳ ಚೆನ್ನಾಗಿ ನಮ್ಮ ವ್ಯಾಪಾರ ನಡೀತಾ ಇತ್ತು. ಕಾರಣಾಂತರಗಳಿಂದ ನನ್ನ ಪಾರ್ಟ್ನರ್ ಒಬ್ಬ ಸತ್ತೋದ. ಅವ್ರ ತಂದೆಗೆ ನಮ್ಗೆ ಸರೋಗ್ಲಿಲ್ಲ. ನಾವು ಗಲಾಟೆ, ನಾವು ಬಡ ಬ್ರಾಹ್ಮಣರು, ನಾನು ಗಲಾಟೆ ಬೇಡ ಅಂತ ಹೇಳಿ ಅವ್ರಿಗೆ ಹೇಳಿದೆ, ಇಲ್ಲ ನಮ್ದನ್ನು ನೀವೇ ಇಟ್ಕೊಳ್ಳಿ, ಇಲ್ಲ ನಿಮ್ದನ್ನ ನಮಗ್ ಕೊಡಿ ಅಂತ, ಇಲ್ಲ ನಿಮ್ ಶೇರೆ ನಮ್ಗೆ ಕೊಟ್ಟು ಬಿಡಿ ಅಂತ ಕೊಟ್ಬಿಟ್ಟು ದುಡ್ಡು ತಗೊಂಡ್ಬಂದು ನಾನು ದನ ರೋಡಲ್ಲಿ ಮೀನಾಕ್ಷಿ ಮಾಲ್ ಅಂತ ಹೇಳಿ ಒಂದು ಮಾಲ್ ಕಟ್ಟಿದ್ದೀನಿ. ಒಬ್ಬ ಮನುಷ್ಯನ್ಗೆ ಸರ್, ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಒಬ್ಬ ಮನುಷ್ಯನ್ಗೆ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿರುವಂತದ್ದು, ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್? ಬಹಳ ನಮ್ಮ ಜೀವನದಲ್ಲಿ ದುಡ್ಡು ಬಹಳ ಮುಖ್ಯವಾಗಿರ್ತದೆ. ಆದ್ರೆ ದುಡ್ಡನ್ನ ಯಾವಾಗೂ ನಾವು ಸತ್ಯ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು, ಅದರಲ್ಲೇ ವ್ಯಯ ಮಾಡ್ಬೇಕು. ಆವಾಗ ಯಶಸ್ಸು ಅದಷ್ಟು ಕಡೆ. ಓಕೆ ಸರ್, ರಾಜಕೀಯ ರಂಗದಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಸರ್? ಬೆಸ್ಟ್ ಫ್ರೆಂಡ್ ಅಂತಲ್ಲ, ನಮ್ಗೆ ಮಾರ್ಗದರ್ಶನ ನಮ್ ಗುರುಗಳು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ. ಓಕೆ. ಇನ್ನ ನೀವು ಸಚಿವರ ಜೊತೆ, ಶಾಸಕರ ಜೊತೆ ಒಂದಷ್ಟು ಒಡನಾಟಗಳು, ಫ್ರೆಂಡ್ಶಿಪ್ ಅನ್ನೋದಿರುತ್ತಲ್ಲ ಸರ್, ಹಂಗೆ ನೆನ್ಪು ಮಾಡ್ಕೊಳ್ಳೋದು? ಬಹಳ ಜನ ಇದಾರೆ. ಕೆಲವರು ಬಹಳ ಬೇಕಾದವರು ಅಂದ್ರೆ ನಮ್ಮ ಬೊಮ್ಮಾಯಿಯವರು ನಮ್ಗೆ ಚೆನ್ನಾಗಿದ್ರು, ಹೊರಟ್ಟಿ ಅವರು ಚೆನ್ನಾಗಿದ್ದಾರೆ, ಎಲ್ಲ ಮಿನಿಸ್ಟರ್ಗಳು, ನಮ್ಮ ಎಚ್.ಕೆ. ಪಾಟೀಲ್ ನಮ್ಗೆ ಮಾರ್ಗದರ್ಶಕರು, ಎಲ್ರು ಒಂಥರ ಒಳ್ಳೆ ದೇಶಪಾಂಡೆ ಅವರು ಇದ್ರು. ಫ್ರೆಂಡ್ಶಿಪ್ ಬೇರೆ ಅಂತೀರಾ ಸರ್? ಅಲ್ಲ, ಪಕ್ಷನೂ ಅದೇ, ಫ್ರೆಂಡ್ಶಿಪ್ ಏನೋ. ಈಗ ಮೊದಲೆಲ್ಲ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರೆಲ್ಲ ಜೊತೆಲೆ ಮಾತಾಡ್ತಾ ಇದ್ರು. ಈ ಕೆಲವು 10-15 ವರ್ಷದಿಂದ ಇದೊಂಥರ ವೈರಗಳ ತರ ಆಗಿದೆ. ಈ ತರ ಆಗಿದೆ. ಮೊದಲೆಲ್ಲ ಹಿಂಗಿರ್ಲಿಲ್ಲಮ್ಮ. ಹಳೆ ಕಾಲದಲ್ಲಿ ಎಲ್ರು ಮಾತಾಡ್ತಾ ಇದ್ರು. ಯಾಕಂದ್ರೆ ವಾಜಪೇಯಿ ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ರಾಜೀವ್ ಗಾಂಧಿ ಅವರು ಅವ್ರಿಗೆ ಅಮೆರಿಕ ಕಳಿಸ್ತಾರೆ, ಒಂದು ಪ್ಯಾನಲ್ ನಲ್ಲಿ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ. ಲಕ್ಷಾಂತರ ಖರ್ಚಾಗುತ್ತೆ ಆ ಕಾಲದಲ್ಲಿ, 30-40 ವರ್ಷದಿಂದ. ಇದೆಲ್ಲ ಒಂದು ಪರಿಸ್ಥಿತಿ. ಸರ್, ರಾಜ್ಯದಲ್ಲಿ ಸರ್ಕಾರ 2 ವರ್ಷ ಪೂರೈಕೆ ಮಾಡಿದೆ. ಇನ್ನು ಮುಂದೇನು ಕೂಡ ರಾಜ್ಯದ ಜನರು ಗವರ್ನಮೆಂಟ್ ಇಂದ ಏನನ್ನ ನಿರೀಕ್ಷೆ ಮಾಡಬಹುದು ಅನ್ಸುತ್ತೆ ಸರ್? ಇಲ್ಲಮ್ಮ, ಈಗ 2 ವರ್ಷ ಬರೀ ಇವರು ಈ ಗ್ಯಾರಂಟಿ ಸ್ಕೀಮ್ಗಳು ಇದೆಲ್ಲ ಕೊಡೋದಾಯ್ತಲ್ಲ. ಈಗ ಅವ್ರು ರೆಗ್ಯುಲರೈಸ್ ಆಗೋಗಿದೆ. ಇದ್ರು ಡೆವಲಪ್ಮೆಂಟ್ ಬಗ್ಗೆ ಮುಂದುವರಿಸಿ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾರಮ್ಮ. ಓಕೆ ಸರ್, ನಿಮ್ ಲೈಫ್ ಅಲ್ಲಿ ತುಂಬಾ ಖುಷಿ ಕೊಟ್ಟಿರುವಂತಹ ಒಂದು ಇನ್ಸಿಡೆಂಟ್ ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನ್ ನೆನ್ಪು ಮಾಡ್ಕೋತೀರಾ ಸರ್? ನಾನು MLC ಆಗಿದ್ದಿನ ಬಹಳ ಖುಷಿ ಕೊಟ್ಟಿತ್ತಮ್ಮ. ಹೌದಾ? ನಾನು ನಾಮಿನೇಟ್ ಮಾಡಿದ್ದಿನ, ಯಾಕೆಂದ್ರೆ ಅವಾಗ ರಾಜ್ಯಪಾಲರು ನಮ್ಮ ವಜೂಭಾಯಿ ವಾಲಾ ಇದ್ರು. ನಮ್ಮ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿಗಳು ನನ್ನ ಲೆಟರ್ ಕಳಿಸ್ಕೊಟ್ರು. ನನ್ನ ಬಗ್ಗೆ ಮೊದ್ಲು ಅವರೊಂದು ಕೇಳಿದೆ, ನಾನು ನೀನೇನ್ ಮಾಡ್ತೀಯ ಏನು ಅಂತೆಲ್ಲ ಹೇಳಿದೆ. ಮಾರನೇ ದಿನ ಬೆಳಗ್ಗೆ ನೋಡೋಣ ಅಂದ್ರು. ತಿರ್ಗಾ ಬೆಳಗ್ಗೆ ಹೋದೆ. ಅವರು ವಜೂಭಾಯಿ ವಾಲಾ ಪಂಚಾಂಗ ನೋಡ್ತಾರೆ. 30th ಅಕ್ಟೋಬರ್ ನಂದು ಸೈನ್ ಆಗ್ಬೇಕಾಗಿತ್ತು 2018. ನಿಮ್ಗೆ ಒಂದ್ ದಿವಸ ಲಾಸ್ ಆಗ್ತದೆ ಅಂತ. ಆಗ್ಲಿ ಸರ್ ಅಂದ್ರೆ, ನೀನ್ ಯಾಕೆ ಅಂತ ಕೇಳಿಲ್ಲ. ಸರ್, ಇವರ ಫಾದರ್ಲಿ ಫಿಗರ್, ಐ ಕೆನಾಟ್ ಆಸ್ಕ್ ಯು ವಾಟ್ ಎವರ್ ಯು ಸೇ ಇಸ್ ಫೈನ್. ನೋ, ಟುಡೇ ಇಸ್ ಅ ವೆರಿ ಬ್ಯಾಡ್ ಡೇ. ಐ ಸಿ ಹಾರೋಸ್ಕೋಪ್ ಎವ್ರಿ ಡೇ. ಟುಡೇಸ್ ಡೇ ಇಸ್ ನಾಟ್ ಗುಡ್. ಐ ವಿಲ್ ಸೈನ್ ಆಸ್ ಆಫ್ ಯೆಸ್ಟರ್ಡೇ ಅಂತ ಹೇಳಿ 29th ಅಕ್ಟೋಬರ್ ಸೈನ್ ಬಹಳ ಸಂತೋಷ ಆಯ್ತು. ಸರ್, ಲೈಫ್ ಅಲ್ಲಿ ಏನ್ ಬಂದ್ರು ಕೂಡ ನೀವು ತುಂಬಾ ಸೀದಾ ಸಾದಾ ಸಿಂಪಲ್ ಗೆ ಒಪ್ಕೋತೀರಾ ಅಂತ ಅನ್ಸುತ್ತೆ ಅಲ್ವಾ ಸರ್? ಒಪ್ಕೋಬೇಕಮ್ಮ, ಹಂಗೆ ಲೈಫ್. ನಾವ್ ಯಾವ್ದು ಕೇಳ್ಕೊಂಡ್ ಬಂದಿಲ್ಲಲ್ಲ. ಏನ್ ಸಿಕ್ಕಿದೆ ಇದೆಲ್ಲ ಭಾಗ್ಯನೇ.
ಈಗ ನಾವೆಲ್ಲೋ ಇದ್ದವರು ಎಲ್ಲೋ ಬಂದು ಇಷ್ಟು ಮಾತ್ರ ಬೆಂಗಳೂರಲ್ಲಿ ಯು ವೆಂಕಟೇಶ್ ಅಂತಾರಂದ್ರೆ ಅದೇ ಒಂದು ದೇವ್ರಿಗೆ ನಮ್ಗೆ ಆಶೀರ್ವಾದ. ಅದರಿಂದ ಏನಾಗ್ತದೆ ಯಾವಾಗ ಒಳ್ಳೇದಾಗ್ತದೆ ಅನ್ನೋದು ನಮ್ಮ ಓಕೆ. ತುಂಬಾ ಬೇಜಾರಾಗಿರುವಂತಹ ದಿನ ಏನಾದ್ರು ಇದೆಯಾ ನಿಮ್ಮ ಲೈಫಲ್ಲಿ? ಬೇಜಾರಾಗಿದ್ದೀನಿ ಅಂದ್ರೆ ಈ ಬಸವನಗುಡಿನಲ್ಲಿ ಕೌಂಟಿಂಗ್ ಆಗ್ತೀನಿ ನಾನು ಸೋತ್ನಲ್ಲ. ನಾನು ಅವತ್ತು ಸೋತ್ ದಿನ 3:30ಗೆಲ್ಲ ಡಿಕ್ಲೇರ್ ಆಗೋಯ್ತು. ಸರಿ ಎಲ್ಲ ಆಚೆ ಬಂದ್ವಿ. ತಿರ್ಗಾ ನಾನು 5 ಗಂಟೆಗೆ ಇಲ್ಲಿ ಸೌತ್ ಕಿಚನ್ ಅಂತಿದೆ, ಇಲ್ಲಿ ಬಂದು ನಾವು ನಮ್ಮ ನಾಗರಾಜ್ ಒಂದು 5-6 ಜನ ಇದ್ವಿ. ಒಂದು ಕಾಫಿ ಕುಡಿದು ನಿಂತಿದ್ದೆ. ಬಹಳ ಜನ ಬಂದ್ರು, ಸರ್ ಇವತ್ತು ರಿಸಲ್ಟ್ ಬಂದು ಸೋತಿದ್ರಿ, ನೀವು ಆಲ್ರೆಡಿ ಇಲ್ಲಿ ಬಂದಿದ್ದೀರಲ್ಲ ಅಂತ. ಸೋತ್ ಹೋಗಿದ್ದೀನಪ್ಪ, ಸತ್ಯಕ್ಕೆ ಹೋಗಿಲ್ಲ, ನೋಡೇ ನಡೀರಿ ಮುಂದೆ ಅಂತ ಹೇಳಿದ್ರು. ದಟ್ ಶುಡ್ ಬಿ ದಿ ಸ್ಪಿರಿಟ್ ಆಫ್ ದಿ ಗೇಮ್. ಕರೆಕ್ಟ್ ಸರ್. ನಿಮ್ದು ಡೈಲಿ ಶೆಡ್ಯೂಲ್ ಹೆಂಗಿರುತ್ತೆ ಸರ್? ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಒಂದು 2 hours ವಾಕಿಂಗ್ ಇರ್ತದೆ. ಆಮೇಲೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಸ್ವಲ್ಪ ಕೆಲಸ ನೋಡ್ಕೊಂಡು ಸಾಯಂಕಾಲ ಬಸವನಗುಡಿಗೆ ಬಂದು, ಇಲ್ಲ ಮಧ್ಯ ವಾರಕ್ಕೆ 1-2 ದಿನ, ಒಂದಿನ ಇಲ್ಲಿ ಒಂದಿನ ವಿಧಾನಸೌಧ ಕಡೆ ನಮ್ಮ ಸ್ನೇಹಿತರನ್ನ ಸರ್ಕಾರಿ ಯಾರಾದ್ರೂ ಜನರ ಕೆಲಸ ಇರ್ತದೆ ಅದನ್ನೆಲ್ಲ ಅಟೆಂಡ್ ಮಾಡುವಂತ ಮಾಡ್ತೀವಿ. ಓಕೆ. ನಿಮ್ದು ಎಜುಕೇಶನ್ ಎಲ್ಲ ಯಾವಾಗ ಕಂಪ್ಲೀಟ್ ಆಗಿದ್ದು? ಎಲ್ಲಿ ಕಂಪ್ಲೀಟ್ ಆಗಿದ್ದು? ಚಿಕ್ಕಬಳ್ಳಾಪುರ 82. ಓಕೆ. ಕ್ವಾಲಿಫಿಕೇಶನ್ ಏನಿತ್ತು ಸರ್ ನಿಮ್ದು? ಎಜುಕೇಶನ್ ಎಲ್ಲ ಆಯ್ತು, ಏನ್ ಓದಿದ್ವಿ ಹೇಳಿದ್ರಿ. ಕಾಲೇಜ್ ಲೈಫ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್ ನಿಮ್ ಹೆಂಗೆ ಸ್ವಲ್ಪ ರಿಮೆಂಬರ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿದ್ವಿ ನಾವೆಲ್ಲ. ಶಿಡ್ಲಘಟ್ಟದಲ್ಲಿ ಕಾಲೇಜ್ ಇರ್ಲಿಲ್ಲ, ಸೊ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ವಿ ಕಾಲೇಜ್ಗೆ. ಕಾಲೇಜ್ ಮುಗಿಸಿದ್ಮೇಲೆ ನಾನು 82 ಇಂದಾನೆ ಬಿಸ್ನೆಸ್ ಡೆವಲಪ್ ಮಾಡ್ಕೊಂಡೆ, ಸಿಲ್ಕ್ ಇಂಡಸ್ಟ್ರಿ. ಆ ಥರ ಅದರಲ್ಲಿ ದಿನ ಒಂದು ಕಾರಲ್ಲಿ 300 kg ರೇಷ್ಮೆ ಪರ್ಚೇಸ್ ಮಾಡೋದು, ತಗೊಂಬಂದು ರೆವೆನ್ಯೂ ರೋಡಲ್ಲಿ ಮಾಡೋದು. ವಿಷ್ಣು ಭವನ್ ಅಂತ ಅವಾಗ ಬಹಳ ಫೇಮಸ್, ಕೆಂಪೇಗೌಡ ಟಾಕೀಸ್ ಕೆಳಗಡೆ ನಮ್ಮ ಶಿಡ್ಲಘಟ್ಟದಲ್ಲಿ ಶೆಟ್ರು ಅವರು. ಅಲ್ಲಿ ಒಳ್ಳೆ ಏನಂತಾರೆ ಬ್ರೆಡ್ ಟೋಸ್ಟ್ ಬಹಳ ಫೇಮಸ್. ವಿದ್ಯಾರ್ಥಿ ಭವನ್ ದೋಸೆ, ಜನಾರ್ದನ ದೋಸೆ ಅಂತಾರಲ್ಲ, ಆ ಕಾಲದಲ್ಲೇ ಅಲ್ಲಿ ಬಹಳ ಬ್ರೆಡ್ ಟೋಸ್ಟ್, ಕಾಫಿ ಒಳ್ಳೆ ಇದೆ. ಇದನ್ನ ಅಲ್ಲಿ ನಾವು ಆರಾಮಾಗಿರ್ತಾ ಇದ್ವಿ. ಆದ್ರೆ ಅವಾಗೆಲ್ಲ ದಿನ ಬ್ಯಾಲೆನ್ಸ್ ಶೀಟ್ ಆಗ್ಬಿಡೋದು. ಇವತ್ತು ಇಷ್ಟು ಪರ್ಚೇಸ್ ಮಾಡಿದ್ವಿ, ಇಷ್ಟು ಸೇಲ್ ಮಾಡಿದ್ವಿ, ಇಷ್ಟು ಲಾಭ ಅಂತ. ಓಕೆ. ಮ್ಯಾರೇಜ್ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಸರ್, ನಿಮ್ದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್? ಓಕೆ. ಮ್ಯಾರೇಜ್ ಮದುವೆ ಆಗಿ ಆಲ್ರೆಡಿ 44 ವರ್ಷ ಆಯ್ತು ನನ್ನ ಮದುವೆ ಆಗಿ. ನನ್ನ ಮಗಳು 43 ವರ್ಷ, ನನ್ನ ಮಗ 41. ನಾನು ಎಲ್ಲ ವೆಲ್ ಸೆಟ್ಲ್ಡ್, ಎವ್ರಿಬಡಿ ಮಗ. ನನ್ನ ಮೊಮ್ಮಗಳು UK ನಲ್ಲಿ ಓದ್ತಾ ಇದ್ದಾಳೆ, ಲಾ ಅಂಡ್ ಎಕನಾಮಿಕ್ಸ್. ಮೊಮ್ಮಗ ಇಲ್ಲೇ ಓದ್ತಾ ಇದ್ದಾನೆ, PUC ಸೆಕೆಂಡ್ ಇಯರ್. ನನ್ನ ಮಗನ್ಗೆ 2 ಹೆಣ್ಮಕ್ಳು, ಒಬ್ಳು 7ನೇ ಕ್ಲಾಸ್, ಒಬ್ಳು 4ನೇ ಕ್ಲಾಸ್. ಆಲ್ ಆರ್ ವೆಲ್ ಸೆಟ್ಲ್ಡ್. ನೀವು ಉದ್ಯಮಿ ರಾಜಕಾರಣಿ ಆಗಿಲ್ಲ ಅಂದಿದ್ರೆ ಬೇರೆ ಏನಾಗ್ತಿದ್ರಿ? ನೀವು ಈ 2 ಕ್ಷೇತ್ರನ ನೀವೇ ಸೆಲೆಕ್ಟ್ ಮಾಡ್ಕೊಂಡು ನಾವೇ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ದೇವ್ರು ಒಳ್ಳೇದು ಮಾಡಿದ, ಯಾವ್ದೇನ್ ರೆಕಗ್ನೈಸ್. ಓಕೆ ಸರ್. ಏನಂದ್ರೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ನಮ್ಮ ಪ್ರತೀತಿ. ಅದರಿಂದ ಮಾಡ್ತಾ ಹೋಗು, ಫಲಾಫಲಗಳು ಯಾವತ್ತು ಸಿಗ್ಬೇಕೋ ಅವತ್ತು ಸಿಗ್ತಾವೆ. ಎಸ್ ಸರ್. ಸರ್ ನೀವು CM ಸಿದ್ದರಾಮಯ್ಯ ಸರ್ ಇಂದ ಏನಾದ್ರೂ ಒಂದು ತಗೋಬೇಕು ಅಂತಂದ್ರೆ ಏನ್ ತಗೋತೀರಾ? ಇಲ್ಲ, ಅವ್ರ ಹತ್ರ ಒಳ್ಳೆ ಅಭಿಪ್ರಾಯಗಳಿದೆ, ಒಳ್ಳೆ ಚಿಂತನೆಗಳಿದೆ. ಸರ್ವರಿಗೂ ಒಳ್ಳೇದ್ ಮಾಡ್ಬೇಕು ಅಂತದ್ ಯಾವ್ದಾದ್ರು ಒಂದು ಕೋರ್ಕೊಳ್ತೀವಿ ಅವರು. ಓಕೆ. ರಾಮಲಿಂಗ ರೆಡ್ಡಿ ಸರ್ ಇಂದ ಏನಾದ್ರು ಕಲಿಬೇಕು ಅಂದ್ರೆ ಏನ್ ಕಲಿತೀರಾ? ಬಹಳ ಸಿಂಪಲ್ ಮನುಷ್ಯ. ಒಂದು ಕಾರ್ ಇಲ್ಲ, ಗನ್ಮನ್ ಇಲ್ಲ, ಇದಿಲ್ಲ. ಆ ತರ ಆಗ್ಬೇಕು. ಅವ್ರಿಗೆ ಅಷ್ಟು ನಾವು ಮಾಡಕ್ಕಾಗಲ್ಲ, ಅವ್ರ ಮಾರ್ಗದರ್ಶನದಲ್ಲಿ ನಡಿಬೇಕಂತ ಹೇಳ್ತೀನಿ. ಓಕೆ. ಬಸವರಾಜ ಹೊರಟ್ಟಿ ಸರ್ ಒಂದ್ ವೇಳೆ ರಾಜಕಾರಣಿ ಆಗಿರ್ಲಿಲ್ಲ ಅಂದಿದ್ರೆ ಏನ್ ಆಗ್ತಿದ್ರು ಅನ್ಸುತ್ತೆ ನಿಮ್ಗೆ? ಅವರು ಟೀಚರ್ ಇದ್ರಮ್ಮ, ಫಿಸಿಕಲ್ ಎಜುಕೇಶನ್ ಟೀಚರ್ ಇದ್ರು. ಅವ್ರು ಹೌದು, ಫಿಸಿಕಲ್ ಎಜುಕೇಶನ್ ಟೀಚರ್ ಇದ್ರು. ರಿಸೈನ್ ಮಾಡಿ ಕಂಟೆಸ್ಟ್ ಮಾಡಿದ್ರು. ಇವಾಗ ಅದೇ ಕ್ಷೇತ್ರದಲ್ಲೇ ಇರ್ತಾರೆ. ಗಿನ್ನಿಸ್ ರೆಕಾರ್ಡ್ ಮಾಡಿದಾರಲ್ಲ ಸರ್, 8 ಸಲ ಅವ್ರು ಆಯ್ಕೆ ಆಗಿ. ಸೂಪರ್ ಸರ್. ಬಿಜೆಪಿ MLCಗಳನ್ನ ಯಾರಾದ್ರೂ ಒಬ್ರು ಹೀರೋ ಆಗಿ ಆಗಬಹುದಾಗಿತ್ತು ಅಂತ ಯಾರೊಬ್ಬನ ಆಯ್ಕೆ ಮಾಡಿ? ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ. ಯಾಕೆ? ಒಂದು ಒಳ್ಳೆ ವಾಗ್ಮಿ, ಒಳ್ಳೆ ಚಿಂತಕ, ಸುಳ್ಳು ಹೇಳೋದಿಲ್ಲ. ಏನಿದೆ ಅಭಿಪ್ರಾಯ, ಸದಾಭಿಪ್ರಾಯ ಮೂಡ್ತಾ ಇದೆ. ಓಕೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ನೀವು ಒಂದು ಸಲಹೆ ಕೊಡಿ ಸರ್. ಇಲ್ಲಮ್ಮ, ಅವ್ರಿಗೆ ಚಿಕ್ಕ ಹುಡುಗ, ಅವ್ರಿಗೆ ಏನು ಸಲಹೆ? ನಮ್ಮ ಪಕ್ಷದವ್ರ ಬಗ್ಗೆ ನಾವು ಮಾತಾಡ್ಬೇಕು, ಬೇರೆ ಪಕ್ಷದವ್ರ ಬಗ್ಗೆ ನಾವು ಮಾತಾಡ್ತೀವಿ. ಓಕೆ ಸರ್, ಆಯ್ತು. ಬಸವನಗುಡಿ ಕ್ಷೇತ್ರದ ಜನರಿಗೆ ಒಂದು ಮೆಸೇಜ್ ಕೊಡಿ ಸರ್. ಅವರಿಗೆ ನಿಮ್ ಕಡೆಯಿಂದ 1-2 ಮಾತು ಹೇಳಿ ಸರ್. ಇಲ್ಲ, ಏನಿಲ್ಲ, ಬಸವನಗುಡಿ ಇನ್ನು ಬಹಳ ಅಭಿವೃದ್ಧಿ ಆಗ್ಬೇಕು. ಜನ ಬಗ್ಗೆ ಚಿಂತೆ ಮಾಡ್ಬೇಕು. ಯಾಕಂದ್ರೆ
ಬಸವನಗುಡಿನಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ಮಹಿಳೆಯರಿಗೆ ಅಥವಾ ಹೆಣ್ಮಕ್ಳಿಗೆ ಒಳ್ಳೆಯ ಉದ್ಯೋಗಕ್ಕೆ ವ್ಯಾಸಂಗಕ್ಕೆ ಇಲ್ಲ. ಇಲ್ಲಿರೋದೆಲ್ಲ ಪುಣ್ಯ ಪುರುಷರು ಅಂತ ಹೇಳ್ತೀನಿ. ಬ್ರಾಹ್ಮಣರು ಮಕ್ಕಳಿಗೆ ಚೆನ್ನಾಗಿ ಓದ್ತಾರೆ. ಇಲ್ಲೊಂದು IAS ಕೋಚಿಂಗ್ ಇಲ್ಲ, ಇಂಥದ್ದೆಲ್ಲ ಬರಬೇಕು ಸರ್ಕಾರದಿಂದ. ಈಗ ರಾಜೀವ್ ಗಾಂಧಿ ಸ್ಟೇಡಿಯಂ ಇದೆ, ಹಾಳು ಬಿಟ್ಕೊಂಡೆ ಆಗಿದೆ. SN ಕೃಷ್ಣ ಅವ್ರ ಕಾಲದಲ್ಲಿ ಚಂದ್ರಶೇಖರ್ ಅದನ್ನ ಇಂಪ್ರೂವ್ ಮಾಡಿ. ಅದೇ ತರ ಕೆಂಗಲ್ ಕಲಾಸೌಧ ಇದೆ ಅಲ್ಲ, ಇನ್ನೊಂದು ಗಾರ್ಡನ್ ರಾಜೀವ್ ಗಾಂಧಿ ಎದುರುಗಡೆ ಇರೋದು ಯಾವ್ದು DK ಪಾರ್ಕ್ ಅಲ್ಲಿ ಇದಾಗೋಗಿದೆ. ನೋಡಿ, ನಾವು ಓಡಾಡ್ತಾ ಇದ್ದಾಗ ಜನ ಹೇಳಿದ್ರು ಬರೀ ಸೊಳ್ಳೆಗಳು. BBMP ಅವರು ಸರ್ಕಾರಿ ಇಲ್ಲಿರೋ MLA ಅಧಿಕಾರಿಗಳನ್ನ ಕರೆದು ಮಾಡಿ ಒಂದ್ಸಾರಿ ಓಡಾಡಿ ಇದಕ್ಕೆಲ್ಲ ಏನ್ ಚಿಂತನೆ ಮಾಡ್ಬೇಕು. ಜನನು ಸರಿಯಾಗಿ ಆಗಿದ್ದಾರೆ, ಅವರು ಆರಾಮಾಗಿದೆ. ಓಕೆ, UB ವೆಂಕಟೇಶ್ ಅವರ ಮುಂದಿನ ರಾಜಕೀಯ ಜೀವನ ಏನು ಸರ್? ನಾನೀಗ AICC ಸೆಕ್ರೆಟರಿ ಇದ್ದೀನಿ, ಅಖಿಲ ಭಾರತ ಪದಾಧಿಕಾರಿ ಇದ್ದೀನಿ. ಅವ್ರಿಗೆ ಆ ಚಿಂತನೆ ಮಹಾರಾಷ್ಟ್ರ ಇನ್ಚಾರ್ಜ್ ಕೊಟ್ಟಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಾಳೆ ಇಲ್ಲಿ ಹೇಳಿದ್ರೆ ಇಲ್ಲಿ ಮಾಡ್ತೀನಿ. ಮುಂದಿನ ಚುನಾವಣೆ ಮಂತ್ರಿ ಸ್ಥಾನ ಏನೇನು ಯಾವ್ಯಾವ ಟೈಮ್ಗೆ ಏನ್ ಬರ್ತದೋ ಅದನ್ನ ಸ್ವೀಕಾರ ಮಾಡ್ಬೇಕು. ಇವತ್ತೇ ಅದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು, ಮಾಡ್ತಾ ಹೋಗೋದು. ಏನಾಗ್ತದೋ ಒಳ್ಳೇದಕ್ಕಾಗ್ತದೆ ಅನ್ನೋದು ನನ್ನ ಆಸೆ. ಓಕೆ ಸರ್, ಎಸ್ ಸರ್, ನಿಮ್ಮ ಎಲ್ಲಾ ಆಸೆಗಳು ಕನಸುಗಳು ಈಡೇರ್ಲಿ ಸರ್. ನಿಮ್ಮ ಜೀವನ ಇನ್ನೂ ಕೂಡ ಖುಷಿಯಾಗಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಖುಷಿಯಾಗಿರೋದಲ್ಲ, ನನ್ನ ಜೊತೆ ಇರೋರು ಎಲ್ಲರೂ ಚೆನ್ನಾಗಿರ್ತಾರೆ, ಅವಾಗೆ ನಾವು ಚೆನ್ನಾಗಿದ್ದಂಗೆ. ಎಸ್ ಸರ್, ಆಗ್ಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.